ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 3 ರಾಷ್ಟ್ರಗಳ ಪ್ರವಾಸ. ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ಗೆ ಭೇಟಿ. ಆಕ್ಲೆಂಡ್ನಲ್ಲಿ ಭವ್ಯ ಸ್ವಾಗತ. ವಂದೇ ಮಾತರಂ ಗೀತೆ ರಾಷ್ಟ್ರೀಯ ಕರ್ತವ್ಯದ ಪ್ರತೀಕ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧೈರ್ಯ, ತ್ಯಾಗ, ಸ್ಫೂರ್ತಿಯ ಸಂಕೇತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ವಲಸಿಗರಿಗೆ ರಾಜ್ಯ ಸರ್ಕಾರದಿಂದ ಸೌಲಭ್ಯ ಹಿನ್ನೆಲೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಿಕೆ ವಿರುದ್ಧ ಕೇಂದ್ರಕ್ಕೆ ಪತ್ರ. ಸಚಿವೆ ಶೋಭಾ ಕರಂದ್ಲಾಜೆ. ಹಾಗೂ ಬೀದಿ ಬದಿಯ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ. 15 ದಿನಗಳಿಗೊಮ್ಮೆ ಪರಿಶೀಲನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಾರ್ತೆಗಳ ವಿವರ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನ್ಯೂಜಿಲೆಂಡ್ಗೆ ತಲುಪಿದ್ದಾರೆ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಪ್ರವಾಸ ಮುಗಿಸಿ ಆಕ್ಲೆಂಡ್ಗೆ ತಲುಪಿದ ಪ್ರಧಾನಿ ಅವರನ್ನು ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ಅವರಿಗೆ ಸಶಸ್ತ್ರ ಪಡೆಗಳಿಂದ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ಸುಮಾರು 4 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿದ್ದಾರೆ. ಭೇಟಿಯ ವೇಳೆ ಪ್ರಧಾನಿಯವರು ನ್ಯೂಜಿಲೆಂಡ್ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ನ ಮಹಿಳಾ ಸಮುದಾಯ, ಯುವಜನರು, ಉದ್ದಿಮೆ ಕ್ಷೇತ್ರದ ದಿಗ್ಗಜರು, ಶಿಕ್ಷಣ ತಜ್ಞರು ಹಾಗೂ ಇನ್ನಿತರ ಸಮುದಾಯಗಳ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯನ್ನು ಭಾರತ ನ್ಯೂಜಿಲೆಂಡ್ನ ಬಾಂಧವ್ಯದ ಹೊಸ ಅಧ್ಯಾಯವಾಗಿ ಕಾಣುತ್ತಿದ್ದಾರೆ. ವ್ಯಾಪಾರ, ಶಿಕ್ಷಣ, ಹೂಡಿಕೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿನಿಮಯಗಳಿಗೆ ಸಂಬಂಧಿಸಿದಂತೆ ಉಭಯ ರಾಷ್ಟ್ರಗಳ ಬಾಂಧವ್ಯವನ್ನು ಈ ಭೇಟಿ ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನ್ಯೂಜಿಲೆಂಡ್ ಭೇಟಿ ಉಭಯ ದೇಶಗಳ ನಡುವಿನ ಜನಬಾಂಧವ್ಯ ಹಾಗೂ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಾಕ್ಷಿಯಾಗಲಿದೆ. प्रधानमंत्री नरेंद्र मोदी आज और कल न्यूजीलैंड रहने वाले हैं. ಆಸ್ಟ್ರೇಲಿಯಾ ಭೇಟಿ ವೇಳೆ ಭವ್ಯ ಆತಿಥ್ಯ ನೀಡಿದ್ದಕ್ಕೆ ಅಲ್ಲಿನ ಸರ್ಕಾರ, ಜನತೆ ಮತ್ತು ಪ್ರಧಾನಿ ಆಂಟೋನಿ ಅಲ್ಬೆನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ನಿರ್ಗಮನ ಹೇಳಿಕೆಯಲ್ಲಿ ಅವರು ತಮ್ಮ ಈ ಭೇಟಿಯಿಂದ 2 ದೇಶಗಳ ಪಾಲುದಾರಿಕೆಗೆ ವೇಗ ಸಿಗುವ ನಿರೀಕ್ಷೆಯಿದೆ. ಭೇಟಿಯ ಫಲಶ್ರುತಿಯಿಂದ 2 ದೇಶಗಳ ಪಾಲುದಾರಿಕೆ ಬಲಗೊಳ್ಳುವ ಭರವಸೆಯಿದೆ. ವಿವಿಧ ವಲಯಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂಬ ವಿಶ್ವಾಸವಿದೆ. ಅಲ್ಲದೆ ಈ ಭೇಟಿಯಿಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬೆನೀಸ್ ಇಂದು ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನಕ್ಕೆ ಭೇಟಿ ನೀಡಿ ಯುವ ಕ್ರಿಕೆಟಿಗರೊಂದಿಗೆ ಸಂವಾದ ನಡೆಸಿದರು. ಉಭಯ ನಾಯಕರ ನಡುವಿನ ಚರ್ಚೆಗಳು ಕ್ರಿಕೆಟ್ ಸಹಕಾರ, ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಪಟುಗಳ ಅಭಿವೃದ್ಧಿ, ಜ್ಞಾನ ಹಂಚಿಕೆ, ಐಪಿಎಲ್, ಬಿಬಿಎಲ್ ಪಾಲುದಾರಿಕೆ ಮತ್ತು 2032ರ ಬ್ರಿಸ್ಬೇನ್ ಒಲಿಂಪಿಕ್ಸ್ ಮತ್ತು ಭಾರತದ 2036ರ ಒಲಿಂಪಿಕ್ ಬಿಡ್ ಸೇರಿದಂತೆ ಪ್ರಮುಖ ಜಾಗತಿಕ ಕ್ರೀಡಾಕೂಟಗಳಿಗೆ ಮುನ್ನ ಸಹಯೋಗದ ಮೇಲೆ ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಭಾರತದ ಚೆನ್ನೈನಲ್ಲಿ ಮೊದಲ ಬಾರಿಗೆ ಬಿಗ್ ಬಾಶ್ ಲೀಗ್ ಪಂದ್ಯವೊಂದಕ್ಕೆ ಆತಿಥ್ಯ ವಹಿಸುತ್ತಿರುವುದು ಅತೀವ ಸಂತಸ ತಂದಿದೆ ಎಂದು ಹೇಳಿದರು. ಮೆಲ್ಬೋರ್ನ್ ರೆನೆಗ್ರೇಟ್ಸ್ ಡಿಸೆಂಬರ್ನಲ್ಲಿ 2026-27ರ ಋತುವಿನ ಚೆನ್ನೈನಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪರ್ತ್ ಸ್ಕಾರ್ಚರ್ಸ್ ವಿರುದ್ಧ ಸೆಣಸಲಿದೆ. गैलरी में दुनिया के दिग्गज क्रिकेटर्स की तस्वीरें हैं. ये तस्वीरें आपके साथ हम कर रहे हैं साझा, जहां प्रधानमंत्री नरेंद्र मोदी और ऑस्ट्रेलिया के प्रधानमंत्री एंथनी एल्बनीज़ी साथ में मौजूद हैं. क्रिकेट गैलरी. ಭಾರತ ಆಸ್ಟ್ರೇಲಿಯಾ ಕ್ರೀಡಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ ಪ್ರಧಾನಿ ನರೇಂದ್ರ ಮೋದಿ, ನಾವು ಕ್ರಿಕೆಟ್ನಲ್ಲಿ ಮಾತ್ರವಲ್ಲದೆ ಇತರ ಕ್ರೀಡೆಗಳಲ್ಲಿಯೂ ಸಹಕಾರವನ್ನು ಬಲಪಡಿಸುತ್ತೇವೆ. ಕ್ರೀಡಾ ತರಬೇತಿ, ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ನಾವು ಒಟ್ಟಾಗಿ ಮುಂದುವರಿಯುತ್ತೇವೆ. ಮೈದಾನದ ಒಳಗೆ ಮತ್ತು ಹೊರಗೆ ನಮ್ಮ ಪಾಲುದಾರಿಕೆಯನ್ನು ಬಲಪಡಿಸುತ್ತೇವೆ ಎಂದು ತಿಳಿಸಿದರು. मेजबानी करने जा रहा है
और जैसा मेरे मित्र ने बताया, हम 2036 में ओलंपिक्स भारत में आयोजित करने का भी प्रयास कर रहे हैं। 2032 में ब्रिस्बेन ओलंपिक्स होस्ट करेगा। इन ग्लोबल इवेंट्स को आयोजित करने के लिए मेगा स्केल पर स्पोर्ट्स इंफ्रास्ट्रक्चर तैयार किया जाएगा। यानी आने वाले वर्षों में हमें एक दूसरे से सीखने के, एक दूसरे के साथ मिलकर काम करने के अनेक नए अवसर प्राप्त होंगे। मुझे खुशी है कि बिग बैश लीग का एक मैच भारत में चेन्नई में आयोजित किया जाएगा। किसी भी स्पोर्टिंग लीग के लिए भारत में इवेंट करना यानी बड़ी रीच और व्यूअरशिप की गारंटी है। ಶಿಮ್ಲಾದ ಐಐಎಎಸ್ ಆಯೋಜಿಸಿರುವ ಒಂದೇ ಮಾತರಂ ಒಂದು ಪಯಣ ಬಿಂಬಿಸುವ ಶಾಶ್ವತ ವಸ್ತು ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲರ ದೃಷ್ಟಿ, ಐಕ್ಯತೆ, ಸಮಗ್ರತೆ, ಏಕತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಒಂದೇ ಮಾತರಂ ಗೀತೆ ತಾಯ್ನಾಡಿನ ಮೇಲಿನ ಪ್ರೇಮವನ್ನು ಪವಿತ್ರ ರಾಷ್ಟ್ರೀಯ ಕರ್ತವ್ಯವಾಗಿ ಪರಿವರ್ತಿಸಿದೆ. ಅಲ್ಲದೆ ಮುಂದಿನ ಪೀಳಿಗೆಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ, ತ್ಯಾಗ ಮತ್ತು ನಿರೀಕ್ಷೆಗಳ ಬಗ್ಗೆ ಹೊಸ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ರಾಷ್ಟ್ರ ಮತ್ತು ಒಂದು ಸಂವಿಧಾನಕ್ಕೆ ಬಲಿಷ್ಠ ಅಡಿಪಾಯ ಹಾಕಿಕೊಟ್ಟಿದ್ದಾರೆ ಎಂದರು. ದೇಶಭಕ್ತಿಯು ಪದಗಳಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ಪ್ರಾಮಾಣಿಕತೆ, ಉತ್ಕೃಷ್ಟತೆ ಮತ್ತು ರಾಷ್ಟ್ರೀಯ ಐಕ್ಯತೆಯ ಬದ್ಧತೆಯನ್ನು ಪ್ರತಿಬಿಂಬಿಸಬೇಕು. ಒಂದೇ ಮಾತರಂ ಮತ್ತು ಸರ್ದಾರ್ ಪಟೇಲರ ದೂರದೃಷ್ಟಿಯ ಆದರ್ಶಗಳ ಸಂದೇಶದೊಂದಿಗೆ ನಾಗರಿಕರು ಒಗ್ಗೂಡಿದ, ವಿಶ್ವಾಸಾರ್ಹ ಮತ್ತು ಒಳಗೊಳ್ಳುವಿಕೆ ಮತ್ತು ಭಾರತ ನಿರ್ಮಾಣದ ತಮ್ಮ ಸಂಕಲ್ಪವನ್ನು ಬಲಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. Deeper understanding of Sardar Patel ji's timeless vision, I once again congratulate IIAS and all the organizers for this seminar. Friends, as we leave this gathering today, let us carry with us the timeless message of Vande Mataram and the enduring legacy of Sardar Patel ji. Let us renew our commitment to an India that is united in purpose and confident in its identity. May we continue to strengthen the bonds that unite us and celebrate the diversity that enriches us. Jai Hind, long live Mother Bharat. ನೀತಿ ಆಯೋಗದ ಸದಸ್ಯೆ ಡಾಕ್ಟರ್ ಜೋರಾಮ್ ಅನಿಯಾ ಅವರು ದೆಹಲಿಯಲ್ಲಿಂದು ಯುನಿಸೆಫ್ ಭಾರತ ಪ್ರತಿನಿಧಿ ಸಿಂಥಿಯಾ ಮೆಕ್ಕ್ಯಾಪ್ರೆ ಮತ್ತು ಅವರ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿ ವಿಷಯಗಳಲ್ಲಿ ಸಹಭಾಗಿತ್ವ ಬಲಪಡಿಸುವ ಕುರಿತು ಭೇಟಿಯ ವೇಳೆ ಚರ್ಚಿಸಲಾಯಿತು. ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಸುರಕ್ಷಿತ ಮತ್ತು ಸಂಪೂರ್ಣ ಕಲಿಕೆ, ಆರಂಭಿಕ ಸಾಕ್ಷರತೆ, ಶಿಕ್ಷಕರಲ್ಲಿ ಜಾಗೃತಿ, ವಿದ್ಯಾರ್ಥಿಗಳ ಕ್ಷೇಮ, ಸೈಬರ್ ಸುರಕ್ಷತೆ ಮತ್ತು ಡಿಜಿಟಲ್ ಭದ್ರತೆ ಕುರಿತು ಪ್ರಮುಖವಾಗಿ ಸಂವಾದದ ವೇಳೆ ಚರ್ಚೆಗೆ ಬಂದವು ಎಂದು ನೀತಿ ಆಯೋಗ ತಿಳಿಸಿದೆ. ಪುರಾವೆ ಆಧಾರಿತ ನೀತಿ ನಿರೂಪಣೆ, ಸಮುದಾಯ ಸಹಭಾಗಿತ್ವ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣ ವಲಯವನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಪಾತ್ರವನ್ನು ಡಾಕ್ಟರ್ ಅನಿಯಾ ಮಾತುಕತೆ ವೇಳೆ ಪ್ರಸ್ತಾಪಿಸಿದ್ದಾರೆ ಎಂದು ಆಯೋಗ ತಿಳಿಸಿದೆ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಇಂದು ಸನಾತನ ಧರ್ಮದ ಸಾಂಸ್ಕೃತಿಕ ರಾಜಧಾನಿಯಾಗಿ ಪರಿವರ್ತಿತವಾಗಿದೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಅವರು ನೂರಾರು ವರ್ಷಗಳ ನಂತರ ಅಯೋಧ್ಯೆ ಭವ್ಯ ರಾಮಮಂದಿರದಿಂದ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ. ರಾಮನ ದೇಗುಲ ನಿರ್ಮಾಣ ಕೇವಲ ವಿರೋಧ ಪಕ್ಷಗಳಿಗೆ ಇಷ್ಟವಿರಲಿಲ್ಲ. ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿದ್ದವು. ಕೇಂದ್ರ ಹಾಗೂ ರಾಜ್ಯದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರಗಳು ರಾಮಮಂದಿರ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿ ಭವ್ಯ ಮಂದಿರವನ್ನು ನಿರ್ಮಿಸಿದವು. ಇದನ್ನು ಯಾರೂ ತಡೆಯಲು ಸಾಧ್ಯವಾಗಲಿಲ್ಲ ಎಂದರು. ಕೇಂದ್ರ ಮತ್ತು ರಾಜ್ಯದಲ್ಲಿನ ಸರ್ಕಾರಗಳ ಸಮನ್ವಯದಿಂದ ಅಯೋಧ್ಯೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದೆ. ದೇಶದಲ್ಲಿ ಪ್ರಮುಖ ತೀರ್ಥಯಾತ್ರೆ ಕ್ಷೇತ್ರವನ್ನಾಗಿ ಪರಿವರ್ತಿಸಿವೆ. ಪುಣ್ಯಕ್ಷೇತ್ರಕ್ಕೆ ಚತುಷ್ಪಥ ರಸ್ತೆಗಳು,
ರೈಲು ಮತ್ತು ನೇರ ವಿಮಾನ ಸಂಪರ್ಕವಿದ್ದು ಇದರಿಂದ ಭಕ್ತರಿಗೆ ಮಾತ್ರವಲ್ಲದೆ ಇತರೆ ವರ್ಗಗಳ ಜನರಿಗೂ ಪ್ರಯೋಜನವಾಗುತ್ತಿದೆ. ಸರಯೂ ನದಿ ತೀರದಲ್ಲಿ ಆರತಿ ಕಾರ್ಯಕ್ರಮ ನಡೆಯುತ್ತಿತ್ತು. ಮಾತೆ ಶಬರಿ ಹೆಸರಿನಲ್ಲಿ ದೊಡ್ಡ ಭೋಜನಾಲಯವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. मैं आह्वान करूंगा कि डबल इंजन की सरकार के इस स्पीड के साथ, विरासत और विकास के इस अद्भुत समन्वय के साथ आप भी जुड़ करके अयोध्या के हर क्षेत्र को विकसित अयोध्या के रूप में स्थापित करिए, जो प्रधानमंत्री मोदी जी के विकसित भारत की आधारशिला बन सके। इस विश्वास के साथ आप सभी के प्रति मेरी मंगलमय शुभकामनाएं हैं। ದೇಶದ ವಿದ್ಯುತ್ ಬೇಡಿಕೆಯ 50% ಸ್ವಚ್ಛ ಇಂಧನ ಎರಡನೇ ಬಾರಿಗೆ ಪೂರೈಸಿದೆ ಎಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು 50.2% ವಿದ್ಯುತ್ ಪೂರೈಕೆಯಲ್ಲಿ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಈ ಬೆಳವಣಿಗೆಯು ಭಾರತದ ಸ್ವಚ್ಛ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಶಕ್ತಿ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ವೇಗ ಮತ್ತು ದೃಢ ನಿಶ್ಚಯದಿಂದ ಸುಸ್ಥಿರ ಬೆಳವಣಿಗೆಗೆ ಶಕ್ತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮತದಾರ ಪಟ್ಟಿ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾದ ನಂತರ ರಾಜ್ಯ ಸರ್ಕಾರ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವ ಉದ್ದೇಶ ಮತ್ತು ಇದರ ಹಿಂದಿರುವ ಷಡ್ಯಂತ್ರವನ್ನು ಸ್ಪಷ್ಟಪಡಿಸಬೇಕು ಎಂದು ಕೇಂದ್ರ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಕಾನೂನನ್ನು ಜಾರಿಗೆ ತರುತ್ತಿದೆ. ಅದರಲ್ಲೂ ಎಸ್ಐಆರ್ ಪ್ರಕ್ರಿಯೆ ಆರಂಭವಾದ ನಂತರ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ದೇಶದ ಪೌರತ್ವ ನಿಯಮಕ್ಕೆ ವಿರುದ್ಧವಾಗಿ ಈ ರೀತಿ ಪ್ರಮಾಣ ಪತ್ರಗಳನ್ನು ನೀಡಲು ಮುಂದಾಗಿರುವುದು ಸರಿಯಲ್ಲ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಹಾದಿ ತಪ್ಪಿಸಿದ ನಂತರ ಅಕ್ರಮ ವಲಸಿಗರನ್ನು ರಕ್ಷಿಸಲು ಹಾಗೂ ಅವರಿಗೆ ಸೌಲಭ್ಯ ನೀಡಲು ಈ ರೀತಿಯ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ. ಇದು ಸಂವಿಧಾನ ವಿರೋಧಿಯಾಗಿದೆ, ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿದೆ ಎಂದು ಹೇಳಿದರು. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ವಿದೇಶಾಂಗ ಸಚಿವಾಲಯದ ಪರಿಶೀಲನೆ ಅವಶ್ಯವಾಗಿದೆ ಎಂದು ಹೇಳಿದ ಅವರು, ಬಾಂಗ್ಲಾದೇಶದಿಂದ ಬಂದವರಿಗೆ ರಾಜ್ಯದ ನಾಗರಿಕರನ್ನಾಗಿ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದರು. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಅಕ್ರಮ ವಲಸಿಗರಿಂದ ರಾಜ್ಯದ ಜನರು, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಇಷ್ಟಾದರೂ ಎಚ್ಚೆತ್ತುಕೊಳ್ಳದ ರಾಜ್ಯ ಸರ್ಕಾರ ಅವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದನ್ನು ಸ್ಥಗಿತಗೊಳಿಸಬೇಕು ಎನ್ನುವ ಕುರಿತು ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಎಸ್ಆರ್ ಅನ್ನು ಹಳೆಯಿಸುವಂತ ಕೆಲಸ ನಡೀತಾ ಇದೆ. ನಾವು ಎಸ್ಆರ್ ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂತ ಗಮನಕ್ಕೆ ತಂದ್ವಿ. ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಗಮನಕ್ಕೆ ತಂದ್ವಿ. ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಬಚಾವ್ ಮಾಡುದು, ಅವರನ್ನು ವೋಟರ್ ಲಿಸ್ಟ್ ಹೇಗೆ ಸೇರಿಸುವುದು, ಅವರಿಗೆ ಸೌಲಭ್ಯಗಳನ್ನು ಹೇಗೆ ಕೊಡುವುದು, ಅವರಿಗೆ ಸೌಲಭ್ಯಗಳನ್ನ ಕೊಡುವುದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸುವುದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೀಕ್ಷಿಸಿ ಸಚಿವರು, ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕರಾದ ಸತೀಶ್ ರೆಡ್ಡಿ, ಉದಯ್ ಗರುಡಾಚಾರ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಚ್ಛ ಬೆಂಗಳೂರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಜುಲೈ 1ರಿಂದ ಫುಟ್ಪಾತ್ ಮೇಲಿನ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದ್ದು, ಇದುವರೆಗೂ 435 ಕಿಲೋಮೀಟರ್ನಷ್ಟು ಫುಟ್ಪಾತ್ನಲ್ಲಿದ್ದ ಸುಮಾರು 9878 ಜಾಗಗಳನ್ನು ತೆರವುಗೊಳಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ಪಾಲಿಕೆಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಇದಕ್ಕಾಗಿ ಜಿಬಿಎ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ಮುಕ್ತ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ಸುಮಾರು 900ಕ್ಕೂ ಹೆಚ್ಚು ಪಾದಚಾರಿಗಳು ಮೃತಪಟ್ಟಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ಪರ್ಯಾಯ ಜಾಗಗಳನ್ನು ಗುರುತಿಸಿ ಅಂತಹ ಸ್ಥಳಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಬೆಂಗಳೂರಿನಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಪರಿಶೀಲನೆ ನಡೆಸಲಾಗುವುದು. ಇದಕ್ಕೆ ಪಕ್ಷಾತೀತವಾಗಿ ಬೆಂಬಲ ದೊರೆತಿದೆ. ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ನೀವು ವಾಪಸ್ ಹೋಗಿ. ಗದಗದ ಗಂಗಾಪುರ ಪೇಟೆಯ ದುರ್ಗಾದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು 15 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿದ್ದರು. ಈ ವೇಳೆ ಗದಗ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಞ ಸ್ವಾಮೀಜಿ, ದುರ್ಗಾದೇವಿ ಜಾತ್ರಾ ಸಮಿತಿಯ ಅಧ್ಯಕ್ಷ ಸಿದ್ದು ಪಲ್ಲೇದ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕೊರಡಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಬಸವರಾಜ ಬೊಮ್ಮಾಯಿ, ಜಾತ್ರೆಗಳು ದೇಶದ ಸಂಪ್ರದಾಯ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿಬಿಂಬವಾಗಿವೆ. ಜಾತ್ರೆ ಮೂಲಕ ಸಾಮೂಹಿಕ ವಿವಾಹ ಹಮ್ಮಿಕೊಂಡು ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿರುವುದು ಶ್ಲಾಘನೀಯ. ತನ್ನದೇ ಆದ ಇತಿಹಾಸ ಹಾಗೂ ಐತಿಹಾಸಿಕ ಸೊಗಡನ್ನು ಹೊಂದಿರುವ ಗದಗ ನಗರದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ದುರ್ಗಾದೇವಿ ಜಾತ್ರೆ ಸುಮಾರು 1 ವಾರದಿಂದ ಹೆಚ್ಚು ನಡೀತದೆ. ಕೊನೆಯ ದಿವಸ ಶನಿದು 15 ದಿವಸ ಆಗಿತ್ತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ದಿವ್ಯಾಂಗರಿಂದ ತ್ರಿಚಕ್ರ ವಾಹನಗಳ ಜಾಥಾವನ್ನು ಬಳ್ಳಾರಿಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹಮ್ಮದ್ ಹಾರಿಸ್ ಸುಮೈರ್ ಚಾಲನೆ ನೀಡಿದರು. ಜಾಥಾದಲ್ಲಿ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಶಶಿಕಾಂತ್ ಶಿವಪುರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಬಾರಿಕರ್, ಅಂಗವಿಕಲರ ಕಲ್ಯಾಣ ಇಲಾಖೆ ಅಧಿಕಾರಿ ಗೋವಿಂದಪ್ಪ ಮತ್ತಿತರರು ಭಾಗವಹಿಸಿದರು. ಬಳ್ಳಾರಿ ನಗರದ ಕನಕದುರ್ಗಮ್ಮ ದೇವಸ್ಥಾನದಿಂದ ಆರಂಭಗೊಂಡ ಜಾಥಾ ರಾಯಲ್ ಸರ್ಕಲ್, ಹಳೆ ಜಿಲ್ಲಾಧಿಕಾರಿ ಕಚೇರಿ, ಮೋತಿ ಸರ್ಕಲ್ವರೆಗೂ ನಡೆಯಿತು. ಜಾಥಾದಲ್ಲಿ ಎಸ್ಐಆರ್ ಕುರಿತು ಭಿತ್ತಿಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಯಿತು. ಬಳಿಕ ಮಹಮ್ಮದ್ ಹಾರಿಸ್ ಸುಮೈರ್, ದಿವ್ಯಾಂಗ ಮತದಾರರು ಸಹ ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿಕೊಳ್ಳಬೇಕು ಹಾಗೂ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಯಾರು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎನ್ಶೋರ್ ದಟ್ ಎಲ್ಲರಿಗೆ ಮೆಸೇಜ್ ಹೋಗಬೇಕು ದಟ್ ಯಾವ ಕಾರಣಕ್ಕೆ ಈ ಎನ್ಯುಮರೇಷನ್ ಫಾರ್ಮ್ ಮಿಸ್ ಆಗೋ ಥರ ಚಾನ್ಸಸ್ ಇರಬಾರ್ದು. ಎಲ್ಲರೂ ಕಡ್ಡಾಯವಾಗಿ ಗಂಟಿನಲ್ಲಿ ತುಂಬಬೇಕು. ಶಶಿಕಾಂತ್ ಶಿವಪುರ, ಜಿಲ್ಲೆಯ ದಿವ್ಯಾಂಗರು ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸಬೇಕು, ಮತಪಟ್ಟಿಯ ಪರಿಷ್ಕರಣೆಯಿಂದ ಯಾರು ಹೊರಗುಳಿಯದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಹೋಗಬೇಕು. ಪ್ರತಿ ಗ್ರಾಮಗಳಲ್ಲೂ ಕೂಡ ಏನು ತಾವು ವರ್ಕ್ ಮಾಡ್ತೀರಿ, BRWಗಳು ಸ್ಪೆಷಲ್ ಆಗಿ ಅವರು ಪ್ರತಿಯೊಂದು ಮನೆಗಳಿಗೂ ಭೇಟಿ ಕೊಟ್ಟು ಯಾವುದೇ ಏನು ವಿಶೇಷ ಚೇತನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಯಾರು ಕೂಡ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ಬಿಟ್ಟು ಹೋಗಬಾರದು. ಇದರ ಮಾಹಿತಿ ಎಲ್ಲರಿಗೂ ತಿಳಿಸುವಂತೆ ತಮ್ಮಲ್ಲಿ ಕೇಳ್ಕೊಳ್ತೀವಿ.
ದಿವ್ಯಾಂಗರಾದ ಬಿ ಸುದರ್ಶನ ಆಚಾರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಇರಲಿದ್ದು, ದಿವ್ಯಾಂಗರು ಸೇರಿದಂತೆ ಎಲ್ಲಾ ವರ್ಗದ ಮತದಾರರು ಈ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವಂತಾಗಬೇಕು ಎಂದರು. ನಮ್ಮ ಸಂವಿಧಾನದ ಹಕ್ಕು, ನಮ್ಮ ವೋಟ್ ಹಾಕುವಂತ ಹಕ್ಕು ಇದೆ. ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ದಿವ್ಯಾಂಗರಾದ ಕೆಸಿ ಶಹಜಾದಿ, ಮತದಾನ ನಮ್ಮ ಹಕ್ಕಾಗಿದೆ. ಎಲ್ಲರೂ ತಮ್ಮ ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಮನೆಗೆ ಬರುವ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ಕೋರಿದರು. ಹಾಗಾಗಿ BLOಗಳನ್ನು ಸಂಪೂರ್ಣವಾಗಿ ಸಹಕರಿಸಿ ನಿಧಾನವಾಗಿ ಅವರು ಕೇಳುವಂಥ ದಾಖಲೆಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕೆಂದು ಕೋರುತ್ತಿದ್ದೇನೆ. ಮೆಣಸಿನಕಾಯಿ ಎಂದರೆ ಖಾರ, ಘಾಟು ಎಂಬ ವಿಚಾರ ಯಾರಿಗಾದರೂ ನೆನಪಾಗಬಹುದು. ಆದರೆ ಬರ ಮತ್ತು ಅತಿ ಹೆಚ್ಚು ಬಿಸಿಲಿಗೆ ಹೆಸರಾದ ಬಳ್ಳಾರಿ ಜಿಲ್ಲೆಯಲ್ಲಿ ಅದೇ ಮೆಣಸಿನಕಾಯಿ ಕೃಷಿಕರ ಬಾಳಿಗೆ ಆಧಾರವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ. ಸುಸಜ್ಜಿತವಾಗಿ ನಿರ್ಮಿಸಲಾದ ಹಸಿರು ಮನೆಗಳು ಹಾಗೂ ಶೆಡ್ನೆಟ್ಗಳು, ಟ್ರೇಗಳಲ್ಲಿ ಗೊಬ್ಬರ ತುಂಬಿಸಿ ಬೀಜ ಬಿತ್ತಿ ನೀರು ಉಣಿಸುತ್ತಿರುವ ಮಹಿಳಾ ಕಾರ್ಮಿಕರು. ಬಳ್ಳಾರಿ ತಾಲೂಕಿನ ಸಿರುವಾರ ಹಾಗೂ ಕಪ್ಪಗಲ್ಲು ಗ್ರಾಮಗಳ ಪರಿಸರದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯಗಳಿವು. ಗಣಿಗಾರಿಕೆಗಾಗಿ ಹೆಸರುವಾಸಿಯಾದ ಬಳ್ಳಾರಿ ಜಿಲ್ಲೆ ಇಂದು ಕರ್ನಾಟಕದ ಪ್ರಮುಖ ಮೆಣಸಿನಕಾಯಿ ಉತ್ಪಾದಕ ಜಿಲ್ಲೆಯಾಗಿ ಪ್ರಸಿದ್ಧಿ ಪಡೆದಿದೆ. ಒಣ ಹವಾಮಾನ ಮತ್ತು ಫಲವತ್ತಾದ ಮಣ್ಣಿನಿಂದಾಗಿ ಗುಣಮಟ್ಟದ ಮೆಣಸಿನಕಾಯಿ ಬೆಳೆಗೆ ಈ ಪ್ರದೇಶ ಪೂರಕವಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಗೆ ಮೆಣಸಿನಕಾಯಿಯನ್ನು ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇದಕ್ಕೆ ಅಗತ್ಯ ಆರ್ಥಿಕ ನೆರವು ನೀಡುವ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುತ್ತಿದೆ. ಸ್ಥಳೀಯವಾಗಿ ನೆರಳು ಪರದೆ ಮನೆ ಎಂದೇ ಖ್ಯಾತಿಯಾಗಿರುವ ಈ ಆಧುನಿಕ ನರ್ಸರಿ ಕೇಂದ್ರಗಳನ್ನು ಆರಂಭಿಸಲು ಸರ್ಕಾರಗಳು ಶೇಕಡ 50ರಷ್ಟು ಸಬ್ಸಿಡಿ ನೀಡುತ್ತಿವೆ. ಸರ್ಕಾರದ ಈ ಪ್ರೋತ್ಸಾಹದಿಂದಾಗಿ ಕೃಷಿಕರು ಅತ್ಯಂತ ಉತ್ಸಾಹದಿಂದ ಶೆಡ್ನೆಟ್ ನರ್ಸರಿಗಳತ್ತ ಮುಖ ಮಾಡುತ್ತಿದ್ದಾರೆ. ಸುತ್ತಮುತ್ತಲಿನ ರೈತರು ನೀಡುವ ಬೀಜಗಳನ್ನು ಪಡೆದು ಆಧುನಿಕ ತಂತ್ರಜ್ಞಾನದೊಂದಿಗೆ ಇಲ್ಲಿ ಮೆಣಸಿನ ಸಸಿಗಳನ್ನು ಬೆಳೆಸಿಕೊಡಲಾಗುತ್ತಿದೆ. ಹತ್ತಿ ಮತ್ತು ಮೆಕ್ಕೆಜೋಳಕ್ಕೆ ಹೋಲಿಸಿದರೆ ಮೆಣಸಿನಕಾಯಿ ಸಸ್ಯೋತ್ಪಾದನೆ ಇಲ್ಲಿನ ರೈತರಿಗೆ ಗರಿಷ್ಠ ಲಾಭ ತರುತ್ತಿದೆ. ಬಳ್ಳಾರಿಯ ಅತಿ ತಾಪಮಾನವನ್ನು ಶೇಕಡ 50ರಷ್ಟು ತಡೆಹಿಡಿಯುವ ಸಾಮರ್ಥ್ಯ ಈ ಶೆಡ್ನೆಟ್ಗಳಿಗಿವೆ. ಇದು ಸಸಿಗಳಿಗೆ ರೋಗಬಾಧೆ ತಡೆಯುವ ಜೊತೆಗೆ ಕೃಷಿ ಇಳುವರಿಯನ್ನು ದುಪ್ಪಟ್ಟು ಮಾಡಲು ನೆರವಾಗುತ್ತದೆ. ಟ್ರೇಗಳಲ್ಲಿ ಬಿತ್ತಿದ ಬೀಜಗಳು 6 ದಿನಕ್ಕೆ ಮೊಳಕೆ ಬರುತ್ತದೆ. ದಿನ ಬಿಟ್ಟು ದಿನ ನೀರು ಹಾಯಿಸಿದರೆ 45ರಿಂದ 50 ದಿನಗಳಲ್ಲಿ ಆರೋಗ್ಯಕರ ಸಸಿಗಳು ರೈತರ ಕೈ ಸೇರಲು ಸಿದ್ಧವಾಗುತ್ತವೆ. ದೂರದರ್ಶನದೊಂದಿಗೆ ಕೃಷಿಕ ಬಸವರಾಜ್, ಟ್ರೇಗಳಲ್ಲಿ ಸಾವಯವ ಗೊಬ್ಬರದೊಂದಿಗೆ ಬೀಜ ಹಾಕಿ 6 ದಿನ ಮುಚ್ಚಿಡಲಾಗುತ್ತದೆ. 7ನೇ ದಿನದಿಂದ ಮೊಳಕೆ ಮೂಡಲು ಆರಂಭವಾಗುತ್ತದೆ. 45ರಿಂದ 50 ದಿನಕ್ಕೆ ಗುಣಮಟ್ಟದ ಸಸಿಗಳನ್ನು ರೈತರಿಗೆ ನೀಡಲಾಗುತ್ತಿದ್ದು, ಈ ಬಾರಿ ಮೆಣಸಿನ ಸಸಿಗಳಿಗೆ ಭಾರಿ ಬೇಡಿಕೆ ಇದೆ ಎಂದು ವಿವರಿಸಿದರು. ಫಸ್ಟ್ ಬೀಜ ಹಾಕ್ತೀವಿ ಸರ್. ಟ್ರೈಯಲ್ಲಿ ಬೀಜ ಹಾಕಿ 6 ದಿವಸ ಕಟ್ಟಿಡ್ತೀವಿ ಸರ್. ಅದನ್ನ ಕಟ್ಟಿಟ್ಟ ಮೇಲೆ ಅದು 7ನೇ ದಿವಸಕ್ಕೆ ನಾವು ಅದು ಬೆಡ್ ಇದ್ರೆ ರೆಡಿ ಮಾಡ್ಕೊಂಡು ಅದು ಕೆಳಗೆ ಇಳಿಸ್ಬಿಡ್ತೀವಿ ಸರ್. ಅದು 7ನೇ ದಿವಸದಲ್ಲಿ ಜರ್ಮಿನೇಷನ್ ಬರ್ತದೆ ಸರ್. ಅದಕ್ಕೆ ಕಂಟಿನ್ಯೂ 7 ದಿವಸ ಆದ್ಮೇಲೆ 1 ದಿವಸ ಬಿಟ್ಟು 1 ದಿವಸ ನೀರು ಬಿಡ್ತೀವಿ ಸರ್. ಅದಕ್ಕೆ ಕಂಟಿನ್ಯೂ. ಆಮೇಲೆ 10 ದಿವಸಗಳಿದ್ದ ನಾವು ನ್ಯೂಟ್ರಿಯೆಂಟ್ ಕೊಡ್ತೀವಿ ಸರ್. ಅದಕ್ಕೆ 10 ದಿವಸ 20-25 ಒಟ್ಟು ಒಂದು ವಾರಕ್ಕೊಂದ್ಸಲ ನ್ಯೂಟ್ರಿಯೆಂಟ್ ಕೊಟ್ಟು 40-45 ದಿವಸ ಆದ್ಮೇಲೆ ಅವ್ರು ಯಾವಾಗ 50 ದಿವಸವರೆಗೆ ಅವ್ರು ಬಂದು ತಗೊಂಡು ಹೋಗ್ತಿರ್ತಾರೆ ಸರ್. ಕಾರ್ಮಿಕ ಮಹಿಳೆ ಸರಸ್ವತಿ ಪ್ರತಿನಿತ್ಯ ಟ್ರೇ ಸ್ವಚ್ಛಗೊಳಿಸಿ ಕೋಕೋಪಿಟ್ ಗೊಬ್ಬರ ತುಂಬಿಸಿ ಬೀಜ ಬಿತ್ತಲಾಗುತ್ತದೆ. ಬೇರೆ ಕೃಷಿ ಕೆಲಸಕ್ಕೆ ಹೋಲಿಸಿದರೆ ಇದು ಶ್ರಮ ಹಾಗೂ ಶ್ರದ್ಧೆ ಬೇಡುವ ಕೆಲಸವಾಗಿದೆ. ಸಸಿ ಉತ್ಪಾದನೆಗೆ ಅತ್ಯುತ್ತಮ ವಿಧಾನ ಇದಾಗಿದೆ ಎಂದರು. ಟ್ರೈ ಎಲ್ಲ ತೊಳಿತೀವಿ, ಕ್ಲೀನ್ ಮಾಡಿ ಬೀಜ ಹಾಕ್ತೀವಿ, ಗೊಬ್ಬರ ತುಂಬ್ತೀವಿ, ಕೂಲಿಂಗ್ ಮಾಡ್ತೀವಿ, ಇವು ಪ್ಯಾಕ್ ಮಾಡ್ತೀವಿ, ಕಳೆ ತೆಗಿತೀವಿ, ನೀರು ಬಿಡ್ತೀವಿ, ಸಸಿ ಬೆಳೆಸ್ತೀವಿ. ಬೆಳಗ್ಗೆ 7 ಗಂಟೆಗೆ ಬರ್ತೀವಿ, ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ. ಇದು ಟ್ರೈ ಕಿತ್ತಬೇಕು, ತೊಳಿಬೇಕು, ಕೂಲಿಂಗ್ ಮಾಡೋಕು, ಗೊಬ್ಬರ ತುಂಬಬೇಕು, ಮತ್ತು ಪ್ಯಾಕ್ ಮಾಡೋಕು, ಬೀಜ ಹಾಕ್ಬೇಕು, ಮತ್ತೆ ಇಡಬೇಕು.
ಪದವೀಧರ ಕೃಷಿಕ ರಾಜೇಶ್ ಬಾಬು ತಾವು ಬಿಕಾಂ ಪದವೀಧರರಾಗಿದ್ದು ಅಂದಾಜು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕಾ ಮಿಷನ್ನ ಶೇಕಡ 50ರಷ್ಟು ಸಹಾಯಧನ ಪಡೆದು ಶೆಡ್ ನೆಟ್ ನಿರ್ಮಿಸಿರುವುದಾಗಿ ತಿಳಿಸಿದರು. ಸುತ್ತಮುತ್ತಲಿನ ರೈತರಿಗೆ ಸಸಿ ಪೂರೈಸುವುದರ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿರುವ ಸಂತಸವಿದೆ ಎಂದು ತಿಳಿಸಿದರು. ಇಲ್ಲಿ ನಾವು ಹೆಚ್ಚಾಗಿ ಮೆಣಸಿನಕಾಯಿ ಸಸಿಗಳನ್ನು ತಯಾರು ಮಾಡ್ತೇವೆ. ರೈತರು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಸಿರುವಾರ, ಕಪ್ಪಕಲ್ಲು, ಸೋಮಸಮುದ್ರ, ಮೋಕಾದವರೆಲ್ಲ ನಮ್ಮ ರೈತರು ಇಲ್ಲಿ ಬಂದು ನಮಗೆ ಬೀಜ ಕೊಡ್ತಾರೆ, ಮೆಣಸಿನ ಬೀಜ ಕೊಡ್ತಾರೆ. ಅದನ್ನು ನಾವು 45 ದಿನ ಬೆಳೆಸಿ ಸಸಿ ಮಾಡಿ ಅವರಿಗೆ ಒಳ್ಳೆ ಆರೋಗ್ಯವಾದ ಸಸಿಯನ್ನು ನಾವು ಅವರಿಗೆ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡ್ತೇವೆ. 5 ವರ್ಷದಿಂದ ನನಗೆ ಉತ್ತಮವಾದ ರಿಸಲ್ಟ್ ಬಂದಿದೆ. ಸಹಾಯಕ ತೋಟಗಾರಿಕಾ ಅಧಿಕಾರಿ ಸುನೀಲ್ ಕುಮಾರ್, ಬಳ್ಳಾರಿಯ ಬಿಸಿಲಿನ ತಾಪ ತಡೆಯಲು ಈ ನೆರಳು ಪರದೆ ಅತ್ಯಂತ ಉಪಯುಕ್ತವಾಗಿದೆ. ಇಲ್ಲಿ ಕೇವಲ ಮೆಣಸಿನಕಾಯಿ ಮಾತ್ರವಲ್ಲದೆ ಋತುವಿಗೆ ತಕ್ಕಂತೆ ಲಾಭ ತಂದುಕೊಡುವ ತರಕಾರಿ ಅಥವಾ ಹೂಗಳನ್ನು ಸಹ ಬೆಳೆಯಬಹುದಾಗಿದೆ ಎಂದರು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಶೇಡ್ ನೆಟ್ ಘಟಕಕ್ಕೆ ಸಬ್ಸಿಡಿ ಇರುತ್ತದೆ. 9,28,000 ನಾವು ಸಬ್ಸಿಡಿಯನ್ನು ಇದಕ್ಕೆ ಕೊಟ್ಟಿರ್ತೀವಿ. ಘಟಕದ ವೆಚ್ಚ ಬಂದು 18,60,000 ಆಗಿರುತ್ತದೆ. ಇದರಿಂದ ರೈತರಿಗೂ ಅನುಕೂಲ ಆಗುತ್ತದೆ ಮತ್ತು ಒಂದು ಒಳ್ಳೆ ಉತ್ತಮವಾದ ಸಸಿಗಳನ್ನು ಉತ್ಪಾದನೆ ಮಾಡೋಕ್ಕೆ ಇದು ಸಹಕಾರವಾಗುತ್ತದೆ. ಮತ್ತು ಈಗ ಚಿಲ್ಲಿ ಸೀಡ್ಲಿಂಗ್ಸ್ ಸೀಸನ್ ಇಲ್ಲದಾಗ ಅವರು ಒಂದು ವೆಜಿಟೇಬಲ್ಸ್ ಬೆಳಿಬಹುದು, ಇಲ್ಲ ಫ್ಲವರ್ಸ್ ಬೆಳಿಬಹುದು. ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಜೆ ಶಂಕರಪ್ಪ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಕಳೆದ 3 ವರ್ಷಗಳಲ್ಲಿ 24 ಪ್ರಗತಿಪರ ರೈತರು ಸಬ್ಸಿಡಿ ಪಡೆದು ಮೆಣಸಿನಕಾಯಿ, ಕ್ಯಾಪ್ಸಿಕಂ, ಸೇವಂತಿಗೆ ಬೆಳೆದು ಯಶಸ್ವಿಯಾಗಿದ್ದಾರೆ ಎಂದರು. ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿ ಈ ಹಿಂದೆ ಕಳೆದ ವರ್ಷ 3 ವರ್ಷದ ನಾವು ಡಾಟಾ ತೊಗೊಂಡಾಗ 24 ಜನ ರೈತರು ಈ ನೆರಳು ಪರದೆ ಘಟಕ ಶೆಡ್ ನೆಟ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ರೈತರು ಮೆಣಸಿನಕಾಯಿ ಬೆಳೆ, ಕ್ಯಾಪ್ಸಿಕಮ್ಮು, ಸೇವಂತಿಗೆ ಈ ಥರ ವಿವಿಧ ಹಣ್ಣು ಮತ್ತು ಹೂವು ಮತ್ತು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಯೋಚಿಸೋದೇನೆಂದರೆ ರೈತರಿಗೆ ಅನುಕೂಲ ಆಗೋಂಥದ್ದು ಕೀಟ ಮತ್ತು ರೋಗದಿಂದ ತಡೆಗಟ್ಟಬಹುದು. ಒಟ್ಟಾರೆ ಕಡಿಮೆ ನೀರು ಹಾಗೂ ಅಧಿಕ ತಾಪಮಾನ ಇರುವ ಕಡೆಯೂ ಶೆಡ್ ನೆಟ್ ಬಳಕೆಯಿಂದ ಮೆಣಸಿನ ಕೃಷಿಯನ್ನು ಕೈಗೊಂಡು ಯಶಸ್ಸು ಪಡೆಯಬಹುದು ಎಂಬುದಕ್ಕೆ ಬಳ್ಳಾರಿ ಮೆಣಸಿನಕಾಯಿ ಕೃಷಿ ಮಾದರಿಯಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿಂದು ಆರಂಭಗೊಂಡಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ವನಿತೆಯರ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 2 ವಿಕೆಟ್ ನಷ್ಟಕ್ಕೆ 87 ರನ್ ಮಾಡಿ ಆಡುತ್ತಿದೆ. 142 ವರ್ಷಗಳ ನಂತರ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯರ ಟೆಸ್ಟ್ ಪಂದ್ಯವನ್ನು ಆಯೋಜಿಸಲಾಗಿದ್ದು ಉಭಯ ತಂಡಗಳ ಪಾಲಿಗೆ ಇದು ಅತ್ಯಂತ ಮಹತ್ವದ್ದಾಗಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ಟಿ20 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಆರಂಭಿಕ ಹಂತದಲ್ಲೇ ನಿರ್ಗಮಿಸಿದ್ದ ಭಾರತ ಟೆಸ್ಟ್ನಲ್ಲಿ ಸ್ಫೂರ್ತಿದಾಯಕ ಪ್ರದರ್ಶನ ನೀಡುವ ನಿರೀಕ್ಷೆಯಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 3 ರಾಷ್ಟ್ರಗಳ ಪ್ರವಾಸ. ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ಗೆ ಭೇಟಿ, ಆಕ್ಲೆಂಡ್ನಲ್ಲಿ ಭವ್ಯ ಸ್ವಾಗತ. ವಂದೇ ಮಾತರಂ ಗೀತೆ ರಾಷ್ಟ್ರೀಯ ಕರ್ತವ್ಯದ ಪ್ರತೀಕ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧೈರ್ಯ, ತ್ಯಾಗ, ಸ್ಫೂರ್ತಿಯ ಸಂಕೇತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ವಲಸಿಗರಿಗೆ ರಾಜ್ಯ ಸರ್ಕಾರದಿಂದ ಸೌಲಭ್ಯ ಹಿನ್ನೆಲೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಿಕೆ ವಿರುದ್ಧ ಕೇಂದ್ರಕ್ಕೆ ಪತ್ರ, ಸಚಿವೆ ಶೋಭಾ ಕರಂದ್ಲಾಜೆ. ಹಾಗೂ ಬೀದಿ ಬದಿಯ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ 15 ದಿನಗಳಿಗೊಮ್ಮೆ ಪರಿಶೀಲನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಮೊದಲ ಬಾರಿಗೆ ಒಂದೇ ಕರೆಯಲ್ಲಿ ಸಂಪೂರ್ಣ ಭಾರತ 18ಕ್ಕಿಂತ ಹೆಚ್ಚು OTT ಪ್ಲಾಟ್ಫಾರ್ಮ್ಗಳು, 400+ ಲೈವ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಾನೆಲ್